ಧಾರವಾಡ ಬಳಿಕ ಕೋಲಾರ ಕೋರ್ಟ್ಗೂ ಬಾಂಬ್ ಬೆದರಿಕೆ. ಜಿಲ್ಲಾ ಕೋರ್ಟ್ ಕಟ್ಟಡದಲ್ಲಿ ಬಾಂಬ್ ಇಟ್ಟಿರೋದ್ರ ಬಗ್ಗೆ ಇಮೇಲ್ ಬಂದಿದೆ. ಕೂಡಲೇ ವಕೀಲರು ಜನರನ್ನ ಪೊಲೀಸರು ಹೊರಗೆ ಕಳಿಸಿ ತಪಾಸಣೆ ನಡೆಸ್ತಾ ಇದ್ದಾರೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಬಾಂಬ್ ಪತ್ತೆ ದಳದಿಂದ ತಪಾಸಣೆ ಮಾಡಲಾಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ಧಾರವಾಡದ ಬಳಿಕ ಕೋಲಾರ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಈ ಬಾಂಬ್ ಬೆದರಿಕೆ ಇಮೇಲ್ ಏನಿದೆ ನಿರ್ಲಕ್ಷ್ಯನೂ ಮಾಡುವಂತಿಲ್ಲ. ಒಂದ್ ಕಡೆ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ತಪಾಸಣೆ ಮಾಡಿದ ನಂತರ ಆಲ್ಮೋಸ್ಟ್ ಈ ಹಿಂದೆ ಎಲ್ಲ ರಿಸಲ್ಟ್ ಬಂದಿರೋದು ಇದು ಸುಳ್ಳು ಬೆದರಿಕೆ ಅಂತ. ಬಟ್ ಹಂಗಂತ ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ. ಹಾಗಾಗಿ ಒಂದ್ ಕಡೆ ಧಾರವಾಡದಲ್ಲಿ ಮತ್ತೊಂದ್ ಕಡೆ ಕೋಲಾರದಲ್ಲೂ ಕೂಡ ಕೋರ್ಟ್ಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಇನ್ನು ಈ ಇಮೇಲ್ ಬಂದಿರೋದು ಯಾವ ಅಕೌಂಟ್ನಿಂದ ಅಂತ ನೋಡ್ತಾರೆ, ಯಾವ ಇಮೇಲ್ ಐಡಿ ಅಂತ, ಅದು ಯಾವ ಲೊಕೇಶನ್ನಿಂದ ಬಂದಿದೆ ಅಂತ ಗಮನಿಸ್ತಾರೆ. ಅದು ಫೇಕ್ ಅಕೌಂಟಾ, ಒರಿಜಿನಲ್ಲ, ಯಾವ ಊರಿಂದ ಯಾವ ಕಡೆಯಿಂದ ಬಂದಿದೆ ಅದೆಲ್ಲದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ. ಈ ರೀತಿ ಬೆದರಿಕೆಗಳು ಈ ಹಿಂದೆ ಕೂಡ ಬಂದಿದ್ದಿದೆ. ಆಲ್ಮೋಸ್ಟ್ ಶಾಲಾ, ಕಾಲೇಜು, ಆಸ್ಪತ್ರೆಗಳಿಗೆ ಬರ್ತಾ ಇತ್ತು. ಈಗ ಕೋರ್ಟ್ನ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ ಕೆಲ ಕಿರಾತಕರು. ಸದ್ಯಕ್ಕೀಗ ಕೋಲಾರದಲ್ಲೂ ಕೂಡ ತಪಾಸಣೆ ಮಾಡ್ತಾ ಇರೋದು. ವಕೀಲರು ಜನರನ್ನ ಹೊರಗೆ ಕಳಿಸಿ ಪೊಲೀಸರು, ಶ್ವಾನದಳ ಇರ್ಬೋದು, ಬಾಂಬ್ ಸ್ಕ್ವಾಡ್ ಇವರೆಲ್ಲರೂ ಕೂಡ ಅಲ್ಲಿ ಒಂದಷ್ಟು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಧಾರವಾಡದಲ್ಲೂ ಇದೇ ರೀತಿಯ ಮೇಲ್ ಬೆದರಿಕೆ ಬಂದಿರೋದು. ಎರಡೂ ಕಡೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಧಾರವಾಡದಲ್ಲೂ ಕೂಡ ಈಗಾಗಲೇ ಜನರು ವಕೀಲರನ್ನ ಹೊರಗೆ ಕಳಿಸಿ ಪೊಲೀಸರು ತಪಾಸಣೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ಅದರ ಬೆನ್ನಲ್ಲೇ ಈಗ ಕೋಲಾರದ ಜಿಲ್ಲಾ ನ್ಯಾಯಾಲಯದಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅನ್ನುವಂಥ ಬೆದರಿಕೆಯ ಇಮೇಲ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶ್ವಾನದಳ ಇರ್ಬೋದು, ಅದರ ಜೊತೆಗೆ ಬಾಂಬ್ ಸ್ಕ್ವಾಡ್ ಇರ್ಬೋದು, ಪೊಲೀಸರು ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದರೂ ಅಂತ ಅನುಮಾನಾಸ್ಪದ ವಸ್ತುಗಳು ಡಿಟೆಕ್ಟ್ ಆಗುತ್ತಾ ನೋಡೋಣ.